ಈ ಅಂತ ಮಾಡ್ತಿದ್ರಿ ಎಲ್ರು. ನಾನಂತೂ ಇವಾಗ ಕುಮಟಾ ಜಾತ್ರೆಗೆ 5,000 ತಗೊಂಡ್ ಹೋಗ್ತೆ ಅವನೇ ನೋಡ್ಬೇಕು ಎಂತೆಂತ ತಕಂತೆ ಎಷ್ಟು ಖರ್ಚಾಯ್ತು ನಂದು ಅಂತ. ಆಮೇಲೆ ನಿಮ್ಗೆ ಈ ವಿಡಿಯೋ ನೆಕ್ಸ್ಟ್ ಹೇಳ್ತೀನಿ. ನಾನ್ ಬಂದದ್ದು ಫಸ್ಟ್ ದಿನ ಆಗಿದ್ರಿಂದ ಜಾತ್ರೆ ಪೇಟೆಲಂತೂ ಫುಲ್ ಜನ ರಶ್ ಇದ್ರು. ದೇವ್ರ ಕೈ ಮುಗ್ದು ಹಂಗೆ ಜಾತ್ರೆ ಪೇಟೆ ಸುತ್ತಾಡಕ್ ಬಂದೆ. ಎಷ್ಟು ರಶ್ ಇದ್ರಂದ್ರೆ ನಂಗೆ ವಿಡಿಯೋ ಮಾಡೋಕ್ಕೂ ಸಹ ನಾನು ಫಸ್ಟ್ ತಕೊಂಡದೆ ಈ ಇಯರಿಂಗ್ಸ್. ಇದಕ್ಕೆ 50 ರೂಪೀಸ್. ಹಂಗೆ ಸ್ವಲ್ಪ ಮುಂದ್ ಬಂದ್ರೆ ಬಳೆ ಅಂಗಡಿ ಎಲ್ಲ ಬಂದಿತ್ತು. ಮಸ್ತ್ ಮಸ್ತ್ ಬಳೆ ಬಂದಿತ್ತು ಈ ಸತಿ. ನಾನು ನನ್ನ ತಂಗಿಗಂತ 2 ಡಜನ್ ಬಳೆ ತಗೊಂಡೆ, ಅದಕ್ಕೆ 200 ಆಯ್ತು. ಹಾಗೆ ನಂಗಂತ 2 ಡಜನ್ ತಗೊಂಡೆ, ಅದಕ್ಕೂ 200 ಆಯ್ತು. ಇಲ್ಲಿಂದ ಹಂಗೆ ಸ್ವಲ್ಪ ಮುಂದ್ ಬಂದು ಇದೆರಡು ಬಾಚಣಿಗೆ ತಗೊಂಡೆ, ಇದಕ್ಕೆ 20 ರೂಪೀಸ್ ಆಯ್ತು. ಸ್ಯಾಂಡಲ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನನಗೆ ಈ ಸ್ಯಾಂಡಲ್ಸ್ ತುಂಬಾ ಇಷ್ಟ ಆಯ್ತು. 150 ಇದಕ್ಕೆ. ನಾನು ಟೀಚರ್ ಅಲ್ವಾ, ಅದಕ್ಕೆ ಸಾರಿ ಮೇಲೆ ವೇರ್ ಮಾಡೋಕೆ ಬ್ಲೌಸ್ ಹುಡ್ತಾ ಇದ್ದೆ ಚೆನ್ನಾಗಿರೋದು. ಒಂದು ಸಿಕ್ತು ವೈಟ್ ಕಲರ್, ಇದಕ್ಕೆ 300. ಇದು ನನ್ನ ತಂಗಿಗೆ 120 ಆಯ್ತು ಇದಕ್ಕೆ. ಜಾತ್ರೆ ಮಾರ್ಕೆಟ್ ಫುಲ್ ಸುತ್ತಿ 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 ತಿರ್ಗಿ ಸುಸ್ತಾಗೋಯ್ತು ನಂಗೆ. ಅದಕ್ಕೆ ನಾನು ಲೆಮನ್ ಶರ್ಬತ್ ಕುಡಿಯೋಕಂತ ಬಂದೆ. ಇದಕ್ಕೆ 20 ರೂಪೀಸ್. ನಾನು ಯಾರಿಗೂ ಕಮ್ಮಿ ಇಲ್ಲ ಗೊತ್ತದಲ್ಲ. ನನಗೂ ಸ್ವಲ್ಪ ಜನ ಗುರ್ತು ಹಿಡ್ದು ಮಾತಾಡ್ಸೋದು. ಅದ್ರಲ್ಲಿ ಚಿಕ್ಕ ಪುಟಾಣಿ ಕೂಡ ನನ್ನ ಫ್ಯಾನ್ ಅಂತೆ. ತುಂಬಾ ಖುಷಿ ಆಯ್ತು ಮಾತಾಡ್ಸಿದ್ದಕ್ಕೆ. ಈ ಕಾಜುಗೆ 100 ರೂಪೀಸ್ ಆಯ್ತು. ಬುಕ್ಸ್ ಕೂಡ ಬಂದಿತ್ತು ಈ ಸತಿ. ನಾನೊಂದು ಬುಕ್ ತಗೊಂಡೆ 150 ರೂಪೀಸ್ ಕೊಟ್ಟು. ಈ ಇಯರಿಂಗ್ ಇಷ್ಟ ಆಯ್ತು, 120 ಆಯ್ತು. ಹಾಗೆ ಈ ನೇಲ್ ಪಾಲಿಶ್ 20 ರೂಪೀಸ್ ಕೊಟ್ಟೆ. ಈ ಬ್ಯಾಗ್ಗೆ 200 ಆಯ್ತು. ಹಾಗೆ ನನ್ನ ತಂಗಿಗೆ 100 ಆಯ್ತು. ಈ ಕ್ಲಿಪ್ ನನಗೆ 30 ರೂಪೀಸ್. ಇಂತೂ ನನಗೆ 1780 ರೂಪಾಯಿ ಟೋಟಲ್ ಖರ್ಚಾಯ್ತು. ನೀವೆಲ್ಲ ಜಾತ್ರೆ ಪೇಟೆಗೆ ಹೋಗಿ ಎಷ್ಟು ಖರ್ಚು ಮಾಡಿದ್ರಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.